ಇವತ್ತು ಸ್ಟೇಷನ್ ಬಂದಿದ್ದೀರಾ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನಾಯ್ತು ಸರ್? ಈಗ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು. FIR ಫೈಲ್ ಮಾಡ್ತಾ ಇದ್ದಾರೆ. ನಾನು ಒಂದು 3 ದಿನದಿಂದ ಬರೋಕ್ಕಾಗಲಿಲ್ಲ, ಯಾಕೆಂದರೆ ಕಾರ್ಯ ಇತ್ತು. ಹಾಗಾಗಿ ಇವತ್ತು ಕಂಪ್ಲೇಂಟ್ ಫೈಲ್ ಮಾಡೋಣ ಅಂತ ಬಂದಿದ್ದೇನೆ. ಒಂದು ಏನು ಅಂತಂದರೆ ನನಗೆ ಕೆಲವೊಂದು ಕೆಲವೊಂದು ಇಲ್ಲಿ ಕರೆಕ್ಷನ್ಸ್ ಆಗಬೇಕು ನನ್ನ ಮಗಳ ವಿಷಯದಲ್ಲಿ. ಏನಪ್ಪ ಅಂದರೆ, ಏಕೆಂದರೆ ನೆನ್ನೆ 3 ದಿನದಿಂದ ಏನು ನಡೀತಾ ಇದೆ ನಾನು ಅಬ್ಸರ್ವ್ ಮಾಡಿದೆ. ಇನ್ನೂ ಕೆಲವೊಂದು ವಿಷಯಗಳನ್ನು ಅದರಲ್ಲೇ ಆ್ಯಡ್ ಮಾಡಬೇಕಾಗಿದೆ. ಏಕೆಂದರೆ ನನ್ನ ಮಗಳು ಯಶಸ್ವಿನಿ ಅಂತ ಹೇಳಿ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜು ಬೊಮ್ಮನಹಳ್ಳಿಯಲ್ಲಿ 3ನೇ ವರ್ಷದಲ್ಲಿ OM ಅವರ ವಿಭಾಗದಲ್ಲಿ ಇವಾಗ ವ್ಯಾಸಂಗ ಮಾಡ್ತಾಯಿದ್ಲು. ಅಲ್ಲಿ ಯಾವಾಗಲೂ ಸರ್ ಆ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಪ್ರಾಧ್ಯಾಪಕರು ಇದ್ದಾರೆ 6 ಜನ ಇದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವ್ರ ಹೆಸರು ಬಂದು ಫಸ್ಟು ಶಬಾನಾ ಮ್ಯಾಮ್ ಅಂತೇಳಿ, ಡಾಕ್ಟರ್ ಶಬಾನಾ, ಡಾಕ್ಟರ್ ಅನ್ಮೋಲ್, ದೆನ್ ಫೈಕಾ, ಆಲ್ಬಾ, ಸಿಂಧು, ಸುಷ್ಮಿನಿ. ದೆನ್ ಇವ್ರ ಜೊತೆಗೆ ಆ ಒಂದು ಕಾಲೇಜಿನ ಪ್ರಿನ್ಸಿಪಲ್ಲು. ನಾನು ಇಲ್ಲಿ ಹೇಳೋದೇನೆಂದರೆ, ನನ್ನ ಮಗಳು ಈಗ ಡೆತ್ತಾಗಿ 4 ದಿನ ಆಗಿದೆ ಅಲ್ವಾ. ಅಟ್ಲೀಸ್ಟು ಯಾರಿಗಾದರೂ ಕಟ್ಟಸಿ ಅನ್ನೋದೊಂದು ಇರುತ್ತೆ ಸರ್, ಕರುಣೆ ಅನ್ನೋದೊಂದು ಇರುತ್ತೆ. ಅಟ್ಲೀಸ್ಟ್ ಆ ಡಿಪಾರ್ಟ್ಮೆಂಟ್ ಕಡೆಯವರು, ಏನು ಆ ಸಂಸ್ಥೆಯವರು, ಒಂದು ಪ್ರಿನ್ಸಿಪಾಲ್ ಆಗ್ಬೋದು, ಒಬ್ಬರು ಪ್ರಾಧ್ಯಾಪಕರಾಗ್ಬೋದು, ಒಬ್ಬರು ಚೇರ್ಮನ್ ಆಗ್ಬೋದು, ಯಾರಾದರೂ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಮಾತಾಡ್ಬೋದಿತ್ತಲ್ವಾ? ಯಾಕೆ ಸರ್? ನನ್ನ ಮಗಳು 3 ವರ್ಷದಿಂದ ಆ ಕಾಲೇಜಲ್ಲಿ ಓದಿಲ್ವಾ? ಅವರು ವಿದ್ಯಾರ್ಥಿನಿ ಅಲ್ವಾ? ಗುರುಗಳಲ್ವಾ ಅವರು? ಅವಳು ಪ್ರೊಫೆಷನಲಿ ಡಾಕ್ಟರ್. ಅವಳಿಗೆ ಒಂದು ಸೂಯಿಸೈಡ್ ಮಾಡ್ಕೊಳ್ಳೋ ರೇಂಜಿಗೆ ಅವಳಿಗೆ ಮಾನಸಿಕವಾಗಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ, ನೀನು ಕಪ್ಪು ಮುಖದವಳು, ನೀನು ಈ ಮೂತಿಗೆ ನೀನು ಡಾಕ್ಟರ್ ಓದೋಕ್ಕೆ ಇಲ್ಲಿಗೆ ಬರಬೇಕಾಗಿತ್ತ, ನಿಂಗೆ ಬೇರೆ ಯಾವುದು ಸಿಗಲಿಲ್ವಾ ಅಂತ ಹೇಳಿ 4 ಜನದ ಮುಂದೆ, ಎಲ್ಲ ವಿದ್ಯಾರ್ಥಿಗಳ ಮುಂದೆ ಆ ಮಗುಗೆ ಹರಾಸ್ ಮಾಡಿದ್ದಾರೆ ಅವರು. ಇಷ್ಟು ಜನ ಸರ್ ಹರಾಸ್ಮೆಂಟ್ ಮಾಡಿದ್ದಾರೆ. ನೀನು ಏನು ಸರ್, ಈ ಮಕ್ಕಳಿಗೆ ರಾತ್ರಿ ಎಲ್ಲ ಓದ್ತಿರ್ತಾರೆ ಸರ್. ಆ ಒಂದು ಕೋರ್ಸೇ ಹಾಗೆ. ನೈಟೆಲ್ಲ ಓದಿದಾಗ ಮಕ್ಕಳಿಗೆ ತುಂಬ ಸ್ಟ್ರೈನ್ ಆಗುತ್ತೆ. ನನಗೆ ಹೇಳಿಬಿಟ್ಟೆ ರಜೆ ಹಾಕ್ಕೊಂಡಿದ್ಲು. ಏನು ಹೋದ ಮಂಗಳವಾರ ರಜೆ ಹಾಕ್ಕೊಂಡಿದ್ಲು. ನೆಕ್ಸ್ಟ್ ಡೇ ಹೋದಾಗ ಲೆಕ್ಚರರ್ಸ್ ಕೇಳ್ತಾರಂತೆ, ಏನಕ್ಕೆ ಕಾಲೇಜ್ಗೆ ನೀನು ಬಂದಿಲ್ಲ ಅಂತ ಕೇಳಿದ್ರು. ನನ್ನ ಮಗಳಿದ್ಕೊಂಡು ನನಗೆ ತುಂಬ ಕಣ್ಣು ನೋವ್ತಾ ಇತ್ತು, ಹಾಗಾಗಿ ಬಂದಿಲ್ಲ ಅಂದರೆ, ಹೌದಾ, ನೀ ಯಾವ ಡ್ರಾಪ್ಸ್ ಹಾಕ್ಕೊಂಡೆ, ಎಷ್ಟು ಹಾಕ್ಕೊಂಡೆ, ಏನು ಬಾಟ್ಲ್ ಸುರ್ಕೊಂಡ್ಬಿಟ್ಯಾ? ಹೀಗೆಲ್ಲ ಬರೆಯೋದು. ಆಮೇಲೆ ಏನಾದರೂ ಅವರು ಮನೇಲಿ ವರ್ಕ್ ಕೊಡ್ತಾಯಿದ್ರು, 5 ಟೈಮ್ಸ್ ಬರ್ಕೋಬಾ, ಸರಿ ಬರ್ಕೊಂಡೋಗಿ ತೋರಿಸಿದ್ರೆ ಇದು ಸರಿ ಇಲ್ಲ, ಇನ್ನೊಂದು ಸಲ ಬರ್ಕೋಬಾ. ಮತ್ತು ಸೆಮಿನಾರಲ್ಲಿ ನನ್ನ ಮಗಳಿಗೆ ಅವಕಾಶ ಕೊಟ್ಟಿಲ್ಲ. ಈಗ ಆ ಮೆಡಿಕಲ್ ಕೋರ್ಸಿಗೆ ಹೋಗೋರು ನೀಟಲ್ಲಿ ರ್ಯಾಂಕ್ ಬಂದಿರ್ತಕ್ಕಂಥವ್ರು ಅಲ್ವಾ ಸರ್, ಅವರಿಗೆ ಅವರು ಡಿಗ್ರಿ ಪ್ರೊಫೆಷನಲ್ಲಿ ಡಾಕ್ಟರ್ಸ್ಗಳಿಗೇನೆ ಇವರು ಈ ಥರ 4 ಜನದ ಮುಂದೆ ಮಾತಾಡಿದಾಗ ಮಾನಸಿಕವಾಗಿ ಖಂಡಿತ ಹಿಂಸೆ ಆಗೋದಿಲ್ವ ಸರ್? ಆಗುತ್ತಾ ಇಲ್ವಾ ಸರ್? ಸರಿ ಹೋಗಲಿ ಬಿಡಿ, ಇದೆಲ್ಲ ಆಯಿತಾ? ಎಷ್ಟೋ ಮಕ್ಕಳು ನನಗೆ ಕರೆ ಮಾಡಿ, ಅಮ್ಮ ನೀವು ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿರಿ, ಧೈರ್ಯ ತಂದ್ಕೊಳ್ಳಿ ಅಂತ ನನಗೆ ಅಷ್ಟು ಆತ್ಮವಿಶ್ವಾಸ ತುಂಬಿದ್ದಾರೆ. ಇವರು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಬ್ಬರಾದರೂ ನನಗೆ ಕಾಲ್ ಮಾಡಿಲ್ಲ ಸರ್. ನನಗೆ ಇದು ಬೇಸರದ ಸಂಗತಿ. ಇದು ಈಗ ನಾನು ಹೇಳ್ತಕ್ಕಂಥ ವಿಷಯ ಏನು ಅಂದರೆ, ಈಗ ನನ್ನ ಮಗಳಿಗೆ ಯಾರು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಾರೆ, ಇವರು ಸಸ್ಪೆಂಡ್ ಆಗಬೇಕು ನನಗೆ. ಆಮೇಲೆ ನನಗೆ ಇವರು ಸಸ್ಪೆಂಡ್ ಆಗೋದ್ರಲ್ಲಿ ಅಲ್ಲಿ ಪ್ರಿನ್ಸಿಪಲ್ ಬಂದುಬಿಟ್ಟು ಪ್ರಿಯಾ ಸುಬ್ರಹ್ಮಣಿ ಅಂತ ಹೇಳಿ, ಅವರು ಫಸ್ಟ್ ಚೇಂಜ್ ಆಗಬೇಕು. ನನಗೆ ನನ್ನ ಬೇಡಿಕೆಗಳನ್ನು ನಾನು ಹೇಳ್ತಾ ಇದ್ದೇನೆ, ಅವ್ರು ಚೇಂಜ್ ಆಗಬೇಕು. ನನಗೆ ಕೆಲವು ಮಕ್ಕಳುಗಳನ್ನ ನಾನು ವಿಚಾರಿಸಿದೆ, ನನ್ನ ಮಗಳು ಹೇಳೋದು ಸರಿನಾ ತಪ್ಪಾ ಅಂತ ಹೇಳಿ ಮಕ್ಕಳಿಗೆ ವಿಚಾರಿಸಿದಾಗ ಪ್ರತಿಯೊಂದು ಮಗುನೂ ಸಹ ಅವರಿಗೆ ಆಗಿರ್ತಕ್ಕಂಥ ಮಾನಸಿಕ ಹಿಂಸೆ ಈಗಲೂ ಕೊಡ್ತಿದ್ದಾರಂತೆ ಸರ್. ನಡೀತಾ ಇದೆ, ಅದು ಇನ್ನೂ ಪ್ರೊಸೀಜರಲ್ಲೇ ಇದೆ. ಅದನ್ನು ನನ್ನ ಹತ್ರ ಶೇರ್ ಮಾಡಿದ್ದಾರೆ. ಆ ಮಕ್ಕಳಿಗೆ ನ್ಯಾಯ ಬೇಕು ಸರ್. ಇವರು ಅಲ್ಲಿ ಕಮಿಟಿ ಮಾಡಬೇಕು, ದೂರು ದಾಖಲೆ ಮಾಡಿಕೊಂಡು ಸ್ಪಾಟಲ್ಲೇ ಅಪ್ಪ ಅಮ್ಮನ್ನ ಕರೆಸಿ ಇವರು ಅಲ್ಲಿ ಅವರಿಗೆ ನ್ಯಾಯ ಒದಗಿಸೋ ಕೆಲಸ ಮಾಡಬೇಕು. ಜೊತೆಗೆ ಈಗ ನಾನು 3 ವರ್ಷದಿಂದ ನಾನು ಏನು ಹಣ ಪೇ ಮಾಡಿದ್ದೇನೆ, 1 ವರ್ಷಕ್ಕೆ 4,57,700 ರೂಪಾಯಿ ಪ್ರತಿ ವರ್ಷ ನಾನು ಕಟ್ಟಿದ್ದೇನೆ. ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಬೊಮ್ಮನಹಳ್ಳಿ ಇವರ ಖಾತೆಗೆ RTGS ಥ್ರೂ ನಾನು ಅಕೌಂಟ್ಗೆ ಪೇ ಮಾಡಿದ್ದೇನೆ. ಅದು ನನಗೆ ಸ್ಪಾಟಲ್ಲೇ ರಿಟರ್ನ್ ಮಾಡಬೇಕು ಸರ್ ಇವರು.
ನನಗೆ ಕೊಡಲೇಬೇಕು. ದೆನ್ ನಾನು ಆಫ್ಟರು ನಾನು ಅದನ್ನು ದೇವಸ್ಥಾನಕ್ಕೆ ಕೊಡ್ತೀನೋ, ಟ್ರಸ್ಟ್ಗೆ ಕೊಡ್ತೀನೋ, ಇನ್ನೊಂದಕ್ಕೆ ಕೊಡ್ತೀನೋ, ನನಗೆ ಏಕೆ ಗೊತ್ತಾ ಸರ್, ನನಗೆ ಕಠೋರವಾಗಿರ್ತಕ್ಕಂಥ ನಿರ್ಧಾರ ತಗೊಳ್ಳೋ ಉದ್ದೇಶ ಏನಂದರೆ, ಇವರು ಒಬ್ಬರು ಶಿಕ್ಷಕರಾಗಿ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಇದ್ದುಕೊಂಡು ಒಂದು ವಿದ್ಯಾರ್ಥಿ ಹಿಂಗೆ ಸೂಯಿಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಿದ್ರೂ ಇವರು ನನಗೆ ಕರುಣೆ ತೋರಿಲ್ಲ ನನ್ನ ಮಗಳ ವಿಷಯದಲ್ಲಿ. ಹೌದು, ಹಾಗಾಗಿ ಅವ್ರ ಮೇಲೂ ನಾನು ಯಾವ ಕಾರಣಕ್ಕೂ ನಾನು ಕರುಣೆ ತೋರೋದು ಇಲ್ಲ, ಏನಿಲ್ಲ. ಇವರು ಸಸ್ಪೆಂಡ್ ಆಗಲೇಬೇಕು ಸರ್. ನನ್ನ ಹಣ ನನಗೆ ರಿಟರ್ನ್ ಮಾಡಲೇಬೇಕು. ಆಮೇಲೆ ನನ್ನ ಮಗಳ ಹೆಸರಲ್ಲಿ ಸರ್ ನಾನು ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಅದನ್ನು ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಾನು ಅವರಿಗೆ ಹೇಳ್ಬೋದು, ನೀವೇ ಅದನ್ನು ಅನಾಥಾಶ್ರಮಕ್ಕೆ ನನ್ನ ಮಗಳ ಹೆಸರಲ್ಲಿ ಕೊಡಿ ಅಂತ. ಆದರೆ ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಆ ಕಾಲೇಜ್ ಮೇಲೆ ಹೋಗ್ಬಿಟ್ಟಿದೆ ಸರ್. ಸರ್, ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂದರೆ ಕನಿಷ್ಠ ಎಷ್ಟು ದಿನ ಬೇಕು ಸರ್? ದಿನ ಬೇಕಾ ಸರ್ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡೋದಕ್ಕೆ? ನಮ್ಮ ಸರ್ಕಾರಿ ಜಾಬಲ್ಲಿರ್ತಕ್ಕಂಥವರಿಗೆ TBF ಸ್ಕಾಲರ್ಶಿಪ್ ಅಂತ ಬರುತ್ತೆ, ಹೈಯರ್ ಎಜುಕೇಷನ್ ಮಾಡೋರಿಗೆ 5,000 ರೂಪಾಯಿ ಕೊಡ್ತಾರೆ. ಅದು ಒಂದು ಸ್ಟಡಿ ಸರ್ಟಿಫಿಕೇಟ್ ಕೇಳಕ್ಕೆ ಹೋಗಿದ್ದಕ್ಕೆ 1 ವಾರಗಟ್ಟಲೆ ಮಾಡಿದ್ದಾರೆ ಸರ್. ಆಮೇಲೆ ನನ್ನ ಮಗಳ ಹಾಲ್ ಟಿಕೆಟ್ ಕೇಳೋಕ್ಕೆ ನಮ್ಮ ಯಶು ಸ್ಟಡಿಗೆ ಓದ್ಕೋಬೇಕು ಅಂತ ಊರಲ್ಲಿದ್ದರು, ರಜಾ ಕೊಟ್ಟಿದ್ದಾರೆ ಅಂತ. ಆ ಹಾಲ್ ಟಿಕೆಟ್ ತಗೊಳಕ್ಕೆ ಹೋಗಿದ್ದಕ್ಕೆ ಇಲ್ಲ ಅವರೇ ಬರಬೇಕು, ನೀವು ಬರೋಂಗಿಲ್ಲ, ಯಾಕೆ ಫೀಸ್ ಕಟ್ಟಕ್ಕೆ ಅಪ್ಪ ಅಮ್ಮ ಬೇಕು, ಹಾಲ್ ಟಿಕೆಟ್ ತೊಗೊಳಕ್ಕೆ ಮಕ್ಕಳು ಬೇಕಾ ಸರ್? ಈಗ ಒಬ್ಬ ತಂದೆ ತಾಯಿ ನಾನು ಸ್ಕೂಲಿಗೆ ರಜಾ ಹಾಕ್ಕೊಂಡು ಹಾಫ್ ಡೇ ಹೋಗಿದ್ದೇನೆ, ನಾನು ಅಲ್ಲಿಗೆ ಏನು ಹಾಲ್ ಟಿಕೆಟ್ ತೊಗೊಳೋದಕ್ಕೆ ಕೊಡ್ಬೋದು ತಾನೇ ಸರ್? ಈ ನನ್ನ ಹತ್ರ ನನ್ನ ನಂಬರ್ ಇಲ್ವಾ ಸರ್ ಅವ್ರ ಹತ್ರ? ಸ್ಪಂದಿಸ್ಬೇಕಲ್ವ ಸರ್ ನಾನು ಹೇಳೋದು. 3 ವರ್ಷ ಕಟ್ಟಿದ್ದೀನಿ ಸರ್. ಇನ್ನೂ 1 ವಾರನೂ ಆಗಿಲ್ಲ ಸರ್. 31ನೇ ತಾರೀಕು 12ನೇ ತಿಂಗಳು 2025 4,57,700 ರೂಪಾಯಿ ಕಟ್ಟಿದ್ದೀನಿ ಸರ್. ಪ್ರತಿ ವರ್ಷ ಇಷ್ಟೇ ಅಮೌಂಟು ನಾನು ಪೇ ಮಾಡ್ತಾ ಇದ್ದೇನೆ. ಖಂಡಿತ ಸರ್, ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದು ಒಂದೇ, ಈಗ ನಾನು ಇಲ್ಲಿ ಬರೋ ಅಷ್ಟು ಶಕ್ತಿನೂ ನನಗಿಲ್ಲ, ನಿಮ್ಮ ಹತ್ರ ಮಾತಾಡ್ತಕ್ಕಂಥ ಶಕ್ತಿನೂ ಇಲ್ಲ. ಆದರೆ ನಾನು ಒಂದು ಸ್ಟೇಷನಿಗೆ ಬಂದಿದ್ದೀನಿ. ಯಾಕೆ ಅಂದರೆ ನನ್ನ ಮಗಳಿಗೆ ಸಾವಿಗೆ ನ್ಯಾಯ ಬೇಕು ನನಗೆ, ಅಷ್ಟೇ ನನಗೆ ಬೇಕಾಗಿರೋದು. ನಾನು ಇವಾಗ ಏನು ಡಿಮ್ಯಾಂಡ್ಸ್ ಇಟ್ಟಿದ್ದೀನಿ ಅದು ಆಗಲೇಬೇಕು ಸರ್. ನನಗಾಗಿದ್ದ ಪರಿಸ್ಥಿತಿ ಯಾವ ತಾಯಿಗೂ ಆಗಬಾರ್ದು, ಯಾವ ತಂದೆಗೂ ಆಗಬಾರ್ದು. ಯಾಕೆಂದರೆ ವೃತ್ತಿಯಲ್ಲಿ ನಾನು ಸರ್ಕಾರಿ ಶಾಲೆ ಶಿಕ್ಷಕಿ ಸರ್. ನನ್ನ ಮಗಳಿಗೆ ಹಿಂಗಾಗಿದೆ ಅಂದರೆ ಇನ್ನು ಸಾಮಾನ್ಯ ಗೃಹಿಣಿ ಅವ್ರ ಕತೆ ಏನು ಸರ್? ಈಗ ನಾನು ಹೋದಾಗ ನನಗೆ ಸ್ಪಂದಿಸಿಲ್ಲ, ಇನ್ನು ಅವ್ರು ಹೋದಾಗ ಸ್ಪಂದಿಸ್ತಾರ? ಆಮೇಲೆ ನನ್ನ ಮಗಳು ಇನ್ನೊಂದು ಹೇಳೋಳು ಸರ್, ಅಮ್ಮ ಪೇರೆಂಟ್ಸ್ ಬಂದಾಗ ಒಂಥರ ಮಾತಾಡ್ತಾರೆ, ನಮ್ಮ ಹತ್ರ ಒಂಥರ ಮಾತಾಡ್ತಾರೆ. ಸುಮ್ಮನೆ ನಿಲ್ಲಿಸೋದು ಸರ್, ಏನನ್ನ ವಿಷಯಕ್ಕೆ ಹೋದಾಗ ಸುಮ್ಮನೆ ನಿಲ್ಲಿಸೋದು. ಫೀಸ್ ಮಾತ್ರ ಇನ್ ಟೈಮ್ ಕರೆಕ್ಟಾಗಿ ಕಟ್ಟಿಬಿಡ್ಬೇಕು ಸರ್. ಸರಿ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪರಿಮಳ ಅಂತ.